ಹಾಯ್ ಫ್ಯಾಮಿಲಿ, ನಾನು ನಿಮ್ಮ ಪೃಥ್ವಿ ಸಂಚಾರಿ. ನನ್ನ ಲಾಸ್ಟ್ ವ್ಲಾಗ್ಗೆ ನೀವೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದೀರಾ. ಎಲ್ಲ ತರ ಇರ್ತಾನೆ, ಬಟ್ ಅವ್ನಿಗೆ ಹುಡುಕಾಟ ಒಳಗಡೆ ಮನಸ್ಸಲ್ಲಿ ನನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋದು. ನಂದೊಂದು ಪತ್ರ ಓದ್ದೆ, ಪಕ್ಕ ಫೇಕ್ ಪ್ರೊಫೈಲ್ ಅಂತ ಸಿತಾರಾ ಮ್ಯಾಮ್ನೇ ಹಾಕೋಣ ಅಂತ ಫಸ್ಟ್ ಥಾಟ್ ಬಂದಿದ್ದು ನಂಗೆ. ಅವ್ರು ನೋಡಿದ ತಕ್ಷಣ ಇಬ್ರು ಜಗನ್ಗಾಗಿ ನಂಗಾಗ್ಲಿ ಫುಲ್ ಇಂಪ್ರೆಸ್. ಸೂಪರ್ ಈ ಕ್ಯಾರೆಕ್ಟರ್ಗೆ ಇವರು. ಸರ್ ಆ್ಯಕ್ಚುಲಿ ಆಮೇಲೆ ವಿಷ್ಣು ಸರ್ ಬಗ್ಗೆ ಹೇಳಿ, ನಾವು ನಿಮ್ದು ಕಾಂಬಿನೇಷನ್ ಒಂಥರ ನಿಜವಾದ ಗಂಡ ಹೆಂಡ್ತಿ ಥರ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಸೀರಿಯಲಲ್ಲಿ ನಮ್ಗೆ ಈ ಪ್ರೋಸೆಸ್ ಎಲ್ಲ ಇರೋದೇ ಇಲ್ಲ. ಬೆಳಿಗ್ಗೆ ಬಂದರೆ ಪಿಕಪ್ ಆಯ್ತಾ, ನೈಟ್ ಪ್ಯಾಕಪ್ ಆಯ್ತಾ ಅನ್ನೋದು ಮಾತ್ರ ಯೋಚನೆ ಮಾಡ್ತಿರ್ತೀವಿ. ಹೊಂದಿಸಿ ಬರೀರಿ ಅಂತ ಸಿನಿಮಾ ಇಟ್ಟರು, ಅದಕ್ಕೆ ಸಪ್ರೇಟಲ್ ಆಗಿ ಬದುಕು ಬಂದಂತೆ ಸ್ವೀಕರಿಸಿ ಅಂತ ಇಟ್ಟರು. ಇರೋ ಪ್ರಪಂಚನ ಅವ್ರು ಸುತ್ತಮುತ್ತ ನೋಡಿರೋ ಕತೆಗಳನ್ನ ನೀಟಾಗಿ ಕಟ್ತಾರೆ. ಆ ವಿಚಾರದಲ್ಲಿ ನಾನು ಅವ್ರನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೆ. ದೇರ್ ವಾಸ್ ನೋ ಪ್ಲಾನ್ ಬಿ, ಪ್ಲಾನ್ ಎ ಆ್ಯಕ್ಟರ್ ಅನ್ನೋದು ಮಾತ್ರ ಇತ್ತು. ಆಮೇಲೆ ಇದು ಈ ಥರದ್ದು ಕೋಇನ್ಸಿಡೆನ್ಸ್ ಅಂತಾರೋ ಅಥವಾ ಅದು ಹಣೆ ಬರ ಅದೇನು ಮಾಡೋಕ್ಕಾಗಲ್ಲ. ಅಂದರೆ ಸಿನಿಮಾ ಅಂದರೆ ರಿಯಲ್ ಲೈಫಲ್ಲಿ ಈ ಥರದ್ದೊಂದು ಅಪ್ಪನ್ನ ಮಿಸ್ ಮಾಡ್ಕೊಳ್ಳೋಂಥ ಒಂದು ಸಿಚುವೇಶನ್ನು, ಮತ್ತು ಸಿನಿಮಾದೊಳಗಡೆ ನಾನೊಂದು ಟ್ರೈಲರ್ ನೋಡಿದಾಗ ಒಂದು ಹಾಕಿದೆ, ಅಂದರೆ ಹುಟ್ಟಿನ ಗುಟ್ಟನ್ನು ಹುಡ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟರ್. ಅಂದರೆ ನಾನು ಯಾರು ಅನ್ನೋದೇ ಒಂದು ಪ್ರಶ್ನೆ ಆಗಿ ಕಾಡುವಂಥದ್ದು ಬಿಕಾಸ್ ಆಫ್ ಒಂದು ಐಡೆಂಟಿಟಿ, ಒಂದು ಐಡೆಂಟಿಟಿಗೋಸ್ಕರ. ಸೊ ಆ ಒಂದು ಇಲ್ಲಿ ಲೈಫಲ್ಲಿ ಅಪ್ಪನ ಎದುರುಗಡೆ ಒಂದು ಐಡೆಂಟಿಟಿ ಸಿಕ್ಕಿದೆ. ಆ ಥರದೊಂದು ಎಮೋಷ್ನಲ್ ಇನ್ಸಿಡೆಂಟ್ ರಿಯಲ್ ಲೈಫಲ್ಲಿ ಆಗಿದೆ. ಸೊ ಹೆಚ್ಚು ಕಡಿಮೆ ನಿಮ್ಮ ಬದುಕಿಗೆ ತುಂಬ ನಿಯರ್ ಕನೆಕ್ಷನ್ ಇರೋವಂಥ ಕತೆ ಅಂತ ಅನ್ಸುತ್ತಿದೆ. ಹೌದು, ಅಂದರೆ ನನ್ನ ಇವತ್ತು ಐಡೆಂಟಿಟಿಗೆ ನಮ್ಮ ಅಪ್ಪ ಅಮ್ಮನೇ ಕಾರಣ. ಸೊ ಆ ಪಾತ್ರದಲ್ಲೂ ಅಷ್ಟೇ. ಅಂದರೆ ಈಗ ನಾವು ಒಂದು ಚಿಕ್ಕ ವಯಸ್ಸಿನ ಹುಟ್ಟಿ ಬೆಳಿತಿರ್ಬೇಕಾದ್ರೆ ನಮಗೆ ಯಾವತ್ತೂ ಅಂದರೆ ಒಂಥರ ಎಲ್ಲ ಫನ್ನಾಗಿ ಚೆನ್ನಾಗಿ ಬೆಳಿತಿರ್ತೀವಿ, ಒಂದು ಇದಾಗ್ತಿರುತ್ತೆ. ನಮಗೆ ಒಂದು ಫ್ರೆಂಡ್ಸ್ ಅನ್ನೋರು ಒಂದು 20-25 ವರ್ಷದವರೆಗೂ ಜೊತೆಗಿರ್ತಾರೆ. ಅದಾದಮೇಲೆ ಒಂದು 30 ವರ್ಷ ಆದಮೇಲೆ ಕೆಲಸ ಅನ್ನೋದ್ರಿಗೂ ಆ ಕೆಲಸ ಮತ್ತು ಆ ಕೊಲೀಗ್ಸ್ ಅನ್ನೋದವ್ರು ಇರ್ತಾರೆ. ಅದಾದಮೇಲೆ ಒಂದು ಫ್ಯಾಮಿಲಿ ಅಂತ ಬೇಕಲೇಬೇಕು. ಆ ಫ್ಯಾಮಿಲಿ ಅಂತ ಒಂದು ಸ್ಟಾರ್ಟ್ ಆದಾಗ ನಮಗೆ ಅವಾಗ ನಮ್ಗೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಇದು ನಮ್ಮ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋದು. ಸೊ ಆ ಎಮೋಷನ್ ನಮಗೆ ಫ್ಯಾಮಿಲಿ ಬಗ್ಗೆ ನಮಗೆ ವ್ಯಾಲ್ಯೂ ಗೊತ್ತಾಗೋದೇ ಅವ್ನು 30 ದಾಟದ ಮೇಲೆ. ಅಂದರೆ ಹೆಂಡತಿ ಮುಖ್ಯ, ಮಕ್ಕಳ ಎಷ್ಟು ಮುಖ್ಯ ಅನ್ನೋದು ಅಂತ. ಸೊ ಆ ಐಡೆಂಟಿಟಿ ಇರೋದೇ ಪ್ರತಿಯೊಬ್ಬ ಮನುಷ್ಯನಿಗೆ ಅವ್ರ ಫ್ಯಾಮಿಲಿನೇ, ಅವರ ಅಕ್ಕ, ತಮ್ಮ, ತಂಗಿ, ಅಣ್ಣ, ಅದರಿಂದನೇ ನಾವು ಗುರ್ತಿಸ್ಕೊಳ್ಳೋಕೆ ಸಾಧ್ಯ. ಸೊ ಈ ಕ್ಯಾರೆಕ್ಟರ್ ಇರೋದು ಹಾಗೆ. ಅವ್ನಿಗೆ ಏನೇ ಆಗಿರ್ಬೋದು, ಅವನೊಬ್ಬ ಪಬ್ಲಿಕ್ ಫಿಗರ್ ಆಗಿರ್ಬೋದು, ಅವ್ನಿಗೊಂದಷ್ಟು ಫ್ಯಾನ್ಸ್ ಇರ್ತಾರೆ, ಅವನು ಎಲ್ಲ ಥರ ಇರ್ತಾನೆ. ಬಟ್ ಅವ್ನಿಗೆ ಹುಡುಕಾಟ ಒಳಗಡೆ ಮನಸ್ಸಲ್ಲಿ ನನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋದು, ಅವನ ಐಡೆಂಟಿಟಿ ತಿಳ್ಕೊಳ್ಬೇಕೋಸ್ಕರನೇ ಅವ್ನು ಹುಡುಕಾಡ್ತಿರ್ತಾನೆ. ಅಂದರೆ ಯಾರದೇ ಜೀವನದಲ್ಲೂ ಅಷ್ಟೇ ಅನಿಸುತ್ತೆ. ಅದು ನಾವು ನಮ್ಮ ರೂಟ್ಸ್ನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ನಮ್ಮ ರೂಟ್ಸ್ನ ನಾವು ಹುಡುಕಾಟದಲ್ಲಿ ಇದ್ದೇ ಇರ್ತೀವಿ. ಇವತ್ತಿಗೂ ನನಗೆ ಎಷ್ಟೊಂದು ವಿಷಯಗಳು ಹಂಗೆ ಅನಿಸ್ತಿರ್ತದೆ. ನಾವು ಚಿಕ್ಕ ವಯಸ್ಸಲ್ಲಿ ಬೆಳಿಬೇಕಾದ್ರೆ ಊರಿಗೆ ಹೋಗ್ತಿದ್ವಿ, ಸುಮ್ಮನೆ ಬರ್ತಾಯಿದ್ವಿ ಅಷ್ಟೇ. ಇವತ್ತಿಗೆ ಊರಿಗೆ ಹೋದರೆ ಅಲ್ಲಿಂದ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು ಅನಿಸುತ್ತೆ. ನಮ್ಮ ತಾತ ಮುತ್ತಾತಂದ್ರಲ್ಲಿ ಹೆಂಗೆ ಬಂದರು ಅಂತ ತಿಳ್ಕೊಬೇಕು ಅನಿಸುತ್ತೆ. ನಂದೊಂದು ಪತ್ರ ಓದ್ದೆ, ನಮ್ಮ ಮಾವ ಅದನ್ನ ಎತ್ತಿಟ್ಕೊಂಡಿದ್ರು. ಅಂದರೆ ಅದನ್ನು ಫ್ಯಾಮಿಲಿ ರೂಟ್ ಅಂದ್ಬಿಟ್ಟೇನೋ ಅವರು ಎತ್ತಿಟ್ಟಿದ್ರು. ಅದಂದರೆ ಹೆಂಗೆ ಬಂದರು, ಚಾಮರಾಜನಗರಕ್ಕೆ ಹೆಂಗೆ ಬಂದರು ಅಂತಂದರೆ, ನಾವು ಚಾಮರಾಜನಗರ ದೇವಸ್ಥಾನ ಇದೆಯಲ್ಲ ಅದನ್ನು ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ತಾತ ಬೆಣ್ಣೆರಾಮೇಗೌಡ ಅಂತ, ಅವ್ರ ತಾತ ಏನೋ ಗೌಡ ಅಂತ ಬರುತ್ತೆ. ಸೊ ಆ ಒಂದು ಕುಟುಂಬ ಹಿಂಗೆ ಬಂದು ಹಿಂಗೆ ದೇವಸ್ಥಾನ ಕಟ್ಟಕ್ಕೆ ಅಂತ ಬಂದಿರೋದು ಒಂದು ಹಿನ್ನೆಲೆ ಇತ್ತು. ಅದು ತಿಳ್ಕೊಂಡಾಗ ಎಷ್ಟು ಖುಷಿಯಾಯಿತು ಅಂತಂತಂದರೆ, ಸೊ ನಾನು ಅದೇ ಅಂದ್ಕೊಳ್ಳೋದು. ಅಂದರೆ ನಾವು ನಮ್ಮ ಹಿನ್ನೆಲೆ ಹೇಳ್ಕೊಳ್ಳೋದಾಗಲಿ, ನಮ್ಮ ರೂಟ್ಸ್ ತಿಳ್ಕೊಳ್ಳೋದಾಗ ಅದು ಖುಷಿನೇ ಬೇರೆ. ಸೊ ಇನ್ ದಟ್ ವೇ ಈ ಕ್ಯಾರೆಕ್ಟ್ರು ಹಂಗೆ ಇದೆ. ಅವನ ಎಷ್ಟೇ ಖುಷಿ ಇರ್ಬೋದು, ಒಂದು ಪಬ್ಲಿಕ್ ಫಿಗರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಮನೆಗೆ ಬಂದಾಗ ಒಂದು ಪ್ರಶ್ನೆ ಕಾಡ್ತಿರುತ್ತೆ, ಒಂದು ಒದ್ದಾಟ ಇರುತ್ತೆ, ಒಂದು ಹುಡುಕಾಟ ಇರುತ್ತೆ. ಅದೊಂದು ತಂದೆಗೋಸ್ಕರ. ಸೊ ಹಂಗಿದೆ ಈ ಕ್ಯಾರೆಕ್ಟರ್. ಆ್ಯಂಡ್ ಸಿನಿಮಾದ ಕಾಸ್ಟು ಅಂದರೆ ಆಗಲೇ ಹೇಳಿದ್ರಿ, ಈ ಥರದ್ದು ಡೈರೆಕ್ಟ್ರು ಫಸ್ಟ್ ಸಿನಿಮಾದಲ್ಲೇ ಸಿಗೋದು ಲಕ್ಕಿನೇ ಆ್ಯಕ್ಚುಲಿ. ಸೊ ಇದ್ರ ಜೊತೆಗೆ ಸಿತಾರಾ ಅಂತ ಅವರು ಆರ್ಟಿಸ್ಟ್ ಸಿಗ್ತಾರೆ. ಅವರು ರವೀಂದ್ರ ವಿಜಯ್ ಅವರು ತುಂಬ ದೊಡ್ಡ ಹೆಸರು. ಅವರು ಎಷ್ಟೋ ಸೀರಿಯಲ್ಸು, ಸಿನಿಮಾಗಳು, ತೆಲುಗಲ್ಲೂ ತುಂಬ ದೊಡ್ಡ ಹೆಸರು. ತೆಲುಗುಲು ಒಳ್ಳೆ ಹೆಸರಿದೆ, ತಮಿಳಲ್ಲೂ ಇದೆ. ಆಮೇಲೆ ಫ್ಯಾಮಿಲಿ ಮ್ಯಾನ್ ಅಂತ ಸೀರೀಸ್ ಮಾಡಿದ್ರು, ಅದರಲ್ಲೂ ಒಳ್ಳೆ ಹೆಸರು. ಅಂದರೆ ಈಗಂತೂ ಅವ್ರು ಸಖತ್ OTT ಬಂದ್ಮೇಲಂತೂ. ಸೊ ಅವರು ಇಲ್ಲಿಗೆ ಕಾಸ್ಟ್ ಆಗ್ತಾರೆ. ಮತ್ತು ನಿಮ್ಮ ಕಾಂಬಿನೇಷನ್ಗಳು, ಸೊ ಅವರೆಲ್ಲರ ಜೊತೆಗೂ ರಾಜೇಶ್ ನಟರಂಗ ಆಯ್ತಾರೆ. ಈ ಒಂದು ಜರ್ನಿ ಸಿನಿಮಾದೊಳಗಡೆ ಬಂದ ಮೇಲೆ ಈ ಒಂದು ಪ್ರಾಸೆಸ್, ಅಂದರೆ ಸೀರಿಯಲ್ ಮಾಡೋದಕ್ಕೂ ಸಿನಿಮಾ ಮಾಡೋದಕ್ಕೂ ವ್ಯತ್ಯಾಸ ಏನೋ ನಿಮಗೆ ಥ್ರೂಔಟ್ ಪ್ರಾಸೆಸ್ ಗೊತ್ತಿರ್ತದೆ. ನಾನು ಜಗನ್ ಫೋನ್ ಮಾಡಿದೆ, ಹೀರೋನ್ ಕರ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಅವರೆಲ್ಲ ತಿಳ್ಕೊತಾರೆ. ಸೊ ಥ್ರೂಔಟ್ ಸಿನಿಮಾ ಜರ್ನಿಲಿ ಅವರು ಇದ್ದಾರೆ. ಈ ಇಂಟ್ರೆಸ್ಟೇ ಕರ್ಕೊಂಡು ಹೋಗೋದು ಅಲ್ಟಿಮೇಟ್ ಆಗಿ. ಈ ಒಂದು ಎಕ್ಸ್ಪೀರಿಯನ್ಸ್ ಮಾತಾಡ್ತಿರೋದಾದ್ರೆ, ಅಂದರೆ
ಒಂದು ಕಿರುತೆರೆಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ಅದರದೇ ಆದಂಥ ಒಂದು ಅನುಭವ ತಗೊಂಡಿದ್ದೀರಾ. ಸಿನಿಮಾ ಅಂತ ಬಂದಾಗ ನೀವು ಕಂಡಂಥ ವ್ಯತ್ಯಾಸ ಮತ್ತು ಸಿಕ್ಕಂಥ ಅನುಭವ ಏನು ಅಂತ? ಅದೇ ನೀವು ಹೇಳ್ದಂಗೆ ಈಗ ಇಷ್ಟು ಕ್ರೂ ಜೊತೆ ಮಾಡೋಕ್ಕೆ ನಿಜವಾಗ್ಲೂ ನಾನು ಬ್ಲೆಸ್ಡ್. ಅಂದರೆ ಸಿತಾರ ಅಂತವರು, ರವೀಂದ್ರ ವಿಜಯ್ ಅಂತವರಾಗಲಿ, ರಾಜೇಶ್ ನಟರಂಗ್ ಅವರು, ನಿಜವಾಗ್ಲೂ ನಾನು ಅವ್ರ ಜೊತೆ ಒಂದು ಕಲಿಕೆ ಅಂತೂ ಇತ್ತು. ತುಂಬ ಖುಷಿಪಟ್ಟು ಮಾಡಿದ್ದೀನಿ. ಆ್ಯಂಡ್ ನೀವು ಹೇಳಿದ್ರಿ ಈಗ ಸೀರಿಯಲಿಂದ ಹಿಂಗೆ ಬಂದು ಇದು ಮಾಡ್ಬೇಕಾದ್ರೆ, ಅಂದರೆ ಜಗನ್ನಾಥ್ ಅವ್ರ ಜೊತೆ ನಾವು ಈ ಕತೆ ಎಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಸಿತಾರಾ ಮ್ಯಾಮ್ನ ಸಜೆಸ್ಟ್ ಮಾಡಿದ್ದೆ ನಾನು, ಈ ಸಿತಾರಾ ಮ್ಯಾಮ್ನೇ ಹಾಕೋಣ ಅಂತ ಹೇಳಿ ಬಂದಿದ್ದೆ. ನನಗೆ ಫಸ್ಟ್ ಥಾಟ್ ಬಂದಿದ್ದು ನಂಗೆ ಅವರು ಕನ್ನಡದಲ್ಲಿ ಯಾರು ನೋಡೋಣ ಅಂತ ಹೇಳ್ತಿದ್ರು. ಬಟ್ ನಾನು ಒಂಥರ ಅಂದರೆ ನಂಗೆ ಅದು ಕತೆ ಕೇಳ್ತಿರ್ಬೇಕಾರೆ, ಅಂದರೆ ಎಲ್ಲರಿಗೂ ಒಂದು ಕತೆ ಕೇಳ್ಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ರನ್ ಆಗ್ತಿರುತ್ತೆ. ಹಂಗೆ ಬಂದವ್ರು ಈ ಕ್ಯಾರೆಕ್ಟರ್ಗೆ ಸಿತಾರಾ ಮ್ಯಾಮ್. ಅಂದರೆ ಮೋಸ್ಟ್ಲಿ ಅವ್ರು ಆಲುಂಡತ್ ಅವರು ಅನ್ನೋ ಸಿನಿಮಾ ನಮ್ಗೆ ಅಷ್ಟು ಇಂಪ್ಯಾಕ್ಟ್ ಆಗಿದೆ. ಅಷ್ಟು ಚಿಕ್ಕ ವಯಸ್ಸಿಂದ ನಾವು ನೋಡಿದಾಗ ಆ ಲೇಡೀಸ್ಗಳಿಗೆ ಆ ಎಮೋಷನ್ ಕನೆಕ್ಟ್ ಅವ್ರು ಹಂಗೆ ಆಗಿದ್ದಾರೆ. ಇನ್ನೂ 20 ವರ್ಷ ಆದರೂ ಮೋಸ್ಟ್ಲಿ ಹೆಣ್ಮಕ್ಳು ಆ ತವ್ರ ಬಗ್ಗೆ ಇರೋ ಪ್ರೀತಿನ ಆ ಸಿನಿಮಾದಿಂದ ಮರೆಯೋಕ್ಕಾಗಲ್ಲ, ಅದ್ರಲ್ಲಿ ನೋಡಿರೋ ಪ್ರೀತಿನ ಮರೆಯೋಕ್ಕಾಗಲ್ಲ. ಸೊ ನಾವು ಚಿಕ್ಕವರಿದ್ದಾಗಲೇ ಅವ್ರು ನೋಡಿ ಅವ್ರು ನಮ್ಮ ಮೈಂಡಲ್ಲಿ ಇನ್ನೂ ಕೂತಿದ್ದಾರೆ ಅಂತಂದರೆ ಈ ಎಮೋಷನ್ ಪ್ಲೇ ಮಾಡೋಕೆ ಅವರೇ ಸೂತ್ರ ಅಂತ ನನಗೆ ತುಂಬ ಅನ್ನಿಸ್ತು. ಅವ್ರಿಗೆ ಹೇಳಿದಾಗ ಅವ್ರು ಕರೆಕ್ಟ್ ಅಲ್ವಾ, ಅವರು ಎಲ್ಲಿರ್ತಾರೆ, ಹೆಂಗೆ ಸಿಗ್ತಾರಾ ನಮಗೆ, ಹಂಗೆಲ್ಲ ಹಾಗೆ ಜಗನ್ ಅವ್ರಿಗೆ ಡೌಟ್ ಬಂತು. ಇಲ್ಲ ಹುಡ್ಕೋಣ, ನಾನು ಹುಡ್ತೀನಿ ಅಂತ ಹೇಳಿ ನಾವು ಥ್ರೂ ತೆಲುಗು ಅವ್ರು ಕಾಂಟ್ಯಾಕ್ಟ್ ಮಾಡಿ, ಅವರು ತ್ರಿವೇಂದ್ರಮಲ್ಲಿ ಇರ್ತಾರೆ ಅವರು, ಕೇರಳದಲ್ಲಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕತೆ ಹೇಳಿದಾಗ ಅವರು ಇಷ್ಟಪಟ್ಟು. ಆ್ಯಂಡ್ ರವೀಂದ್ರ ವಿಜಯ್ ಅವ್ರದ್ದು ಸೆಲೆಕ್ಷನು ಹಂಗೆ ಆಗಿದೆ. ಅಂದರೆ ಅವರ ಜಗನ್ ಅವರೊಬ್ಬರು ಫ್ರೆಂಡು ರಂಗಭೂಮಿ ಅವರವರು ಈ ಥರ ಕ್ಯಾರೆಕ್ಟರ್ ಹುಡುಕ್ತಾ ಇದ್ದೀವಿ ಅಂತಂದಾಗ ಅವ್ರು ಫೋಟೋ ಕಳಿಸಿದ್ರು. ಅವ್ರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತು ಫೋಟೋ. ನೋಡಿದ ತಕ್ಷಣ ಇಬ್ಬರು ಜಗನ್ಗಾಗಲಿ ನನಗಾಗಲಿ ಫುಲ್ ಇಂಪ್ರೆಸ್. ಸೂಪರ್, ಈ ಕ್ಯಾರೆಕ್ಟರ್ಗೆ ಇವರು ಸಖತ್ತಾಗಿ ಇಂಪ್ಯಾಕ್ಟ್ ಆಗಿ ಕಾಣಿಸ್ತಾರೆ. ಅಂದರೆ ಆ ತಂದೆ ಕ್ಯಾರೆಕ್ಟರ್ ಮತ್ತು ತುಂಬ ಇಂಪ್ಯಾಕ್ಟ್ ಇರೋ ಕ್ಯಾರೆಕ್ಟರ್, ಆಮೇಲೆ ತುಂಬ ವೆಯ್ಟೇಜ್ ಇರೋ ಕ್ಯಾರೆಕ್ಟ್ರು. ಬಹುಶಃ ಅದನ್ನು ಪ್ರಕಾಶ್ ರಾಜು ಅಂಥವ್ರು ಅಂತ ಮಾಡಿದಾಗ ಹೆಂಗೆ ಅದು ವೆಯ್ಟೇಜಾಗಿ ಕಾಣುತ್ತೋ ಆ ಥರ ಇರೋ ಕ್ಯಾರೆಕ್ಟರ್ ಅದು. ಸೊ ಇವ್ರು ನೋಡಿದಾಗ ನಮಗೆ ಖುಷಿ ಆಯಿತು. ಆಮೇಲೆ ಕನ್ನಡದವ್ರು ಅಂತ ಗೊತ್ತಾಯಿತು, ಇಷ್ಟು ಫೇಮಸ್ ಇದ್ದಾರೆ ಅಂತ ಗೊತ್ತಾಯಿತು. ನಾನು ಅದೇ ಅಂದ್ಕೊಂಡೆ, ಇವರು ಕನ್ನಡದವ್ರು, ನಾನು ಕನ್ನಡದವ್ರು, ಅದನ್ನೇ ಕನ್ನಡಕ್ಕೆ ನಾವು ಅಷ್ಟು ಪರಿಚಯ ಇಲ್ವಲ್ಲ ಅನ್ನೋದೊಂದು ಅನ್ನಿಸ್ತು. ಬಟ್ ಸುಮಾರು ಜನ ಗೊತ್ತೇ ಇಲ್ಲ. ಹೌದು, ರವೀಂದ್ರ ವಿಜಯ್ ಅವರು ಕನ್ನಡದವ್ರು ಅಂತ ಗೊತ್ತೇ ಇಲ್ಲ. ಅವ್ರು ಕನ್ನಡನೂ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ, ಎಲ್ಲ ಲ್ಯಾಂಗ್ವೇಜು ಮಾತಾಡ್ತಾರೆ. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಇಲ್ಲಿ ಇರಲ್ಲ, ಮೋಸ್ಟ್ ಆಫ್ ದ ಟೈಮ್ ಹೈದರಾಬಾದ್, ಚೆನ್ನೈಯಲ್ಲೇ ಇರ್ತಾರೆ. ಅವರು ಹೇಳಿದಾಗ ಅವರು ಖುಷಿಪಟ್ಟು ಅವರು ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಾರೆ. ಅಂದರೆ ಅವರು ಕನ್ನಡಕ್ಕೆ ನನ್ನ ಫಸ್ಟ್ ಸಿನಿಮಾ ಆಗುತ್ತಿದ್ದು, ಬಟ್ ನಾನು ಕ್ಯಾರೆಕ್ಟರ್ ಮಾಡಲೇಬೇಕು ಅಂದರೆ ಅವ್ರಿಗೆ ಏಜ್ಗೂ ಮೀರಿರೋ ಕ್ಯಾರೆಕ್ಟರ್ ಅದು, ಈಸ್ ಯಂಗ್ ಓನ್ಲಿ. ಬಟ್ ಆದರೂ ಅದೊಂಥರ ಅವರು ಇಷ್ಟಪಟ್ಟು ಅದನ್ನು ಚೂಸ್ ಮಾಡಿದ್ರು. ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅವರಲ್ಲೂ. ಅವ್ರು ಹಿಂಗೆ ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣ ಅವ್ರ ಪ್ರಿಪ್ರೇಷನ್ ಹೆಂಗಿತ್ತು ಅಂತಂದರೆ, ಸೆಟ್ಗೆ ಫುಲ್ ಆ ಮೀಸೆ, ಹಳೆ ಸ್ಟೈಲ್ ಹೆಂಗಿರ್ಬೇಕು ಅಂದ್ಕೊಂಡೆಲ್ಲ ಅವರೇ ತಂದುಬಿಟ್ಟಿದ್ರು, ಎಲ್ಲ ಐಟಮ್ಗಳನ್ನೆಲ್ಲ ತಂದುಬಿಟ್ಟಿದ್ರು. ಅದು ನೋಡಿ ಜಗನ್ ಸರ್ಗೆ ಫುಲ್ ಇಂಪ್ರೆಸ್ ಆಗೋಗಿತ್ತು. ಎಲ್ಲ ಎಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ಇವರು ಈ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಹೆಂಗೆ ಇದು ಮಾಡ್ತಾರೆ ಅಂತ. ಸೊ ಆ ಥರ ಒಂದು ಸೆಟ್ಟಲ್ಲಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ ನನಗೆ ನಮ್ಮಂಥ ಹೊಸಬ್ರಿಗೆ ಲರ್ನಿಂಗ್ ಪ್ರೊಸೆಸ್ ತುಂಬ ಇರುತ್ತೆ. ನಾನು ಸಿತಾರಾ ಮ್ಯಾಮ್ ಅವರು ಸೆಟ್ಟಿಗೆ ಅವ್ರು ಬರೋ ಟೈಮಿಂಗ್ಸಿಂದ ಹಿಡಿದು, ಆಮೇಲೆ ಅವರು ಮೇಕಪ್ ಹಾಕೋಬೇಕಾರೆ, ಆಮೇಲೆ ಆ ಕ್ಯಾಮ್ರಾ ಮುಂದೆ ಹೋದಾಗ ಹಿಂಗೆ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ಅದೆಲ್ಲ ನೋಡೋಕೆ ನಂಗೆ ಖುಷಿ ಆಗ್ತಿತ್ತು. ಅಂದರೆ ಈಗ ನಂಗೆ ಮತ್ತೆ ಈ ಥರ ಚಾನ್ಸ್ ಸಿಗುತ್ತಿಲ್ಲೋ ಗೊತ್ತಿಲ್ಲ, ಅಂತ ದೊಡ್ಡವ್ರ ಜೊತೆ ಮಾಡೋಂಥದ್ದು ಇವಾಗ ಸಿಕ್ಕಿದೆ, ನಾನು ಕಲ್ತ್ಕೊಬಿಡ್ಬೇಕು ಅನ್ನೋದು ಮಾತ್ರ ಮೈಂಡಲ್ಲಿ ಓಡ್ತಿತ್ತು. ಸ್ವಲ್ಪ ನಾವು ಬ್ರೇಕ್ ಕೊಟ್ಟರೆ ಸಾಕು, ನಾನು ಹೋಗ್ಬಿಟ್ಟು ಅವ್ರ ಬಗ್ಗೆ ಒಂದೇ ಕೇಳ್ತಾ ಇದ್ದೆ, ಮ್ಯಾಮ್ ಆ ಟೈಮಲ್ಲಿ ನಿಂದೆಲ್ಲ ಹೆಂಗೆ ಶೂಟ್ ಮಾಡ್ತಾಯಿದ್ರಿ, ಆಮೇಲೆ ವಿಷ್ಣು ಸರ್ ಬಗ್ಗೆ ಹೇಳಿ, ನಾವು ನಿಮ್ಮದು ಕಾಂಬಿನೇಷನ್ ಒಂಥರ ನಿಜವಾದ ಗಂಡ ಹೆಂಡ್ತಿ ಥರ ಅನ್ಕೊಂಬಿಟ್ಟಿದ್ವಿ ನಾವು, ಅಷ್ಟು ನಿಮ್ಮಿಬ್ಬರದು ಸೂಪರ್ ಪೇರ್ ಇತ್ತು ಆ ಥರ ಆ ಟೈಮಲ್ಲಿ. ಅವರು ವಿಷ್ಣು ಸರ್ ಬಗ್ಗೆ ಹೇಳ್ತಾಯಿದ್ರು, ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿರ್ತಿತ್ತು, ಸಚ್ ಎ ಜೆಂಟಲ್ಮೆನ್ ಅಂತ ಹೇಳ್ತಿದ್ರು. ನನಗೆ ಆ ಥರ ಹಿನ್ನೆಲೆ ಅವ್ರ ಬಗ್ಗೆ ಕೇಳೋದು, ಅವ್ರ ಜೊತೆ ಹಂಗೆ ವರ್ಕ್ ಮಾಡೋದು, ಆಮೇಲೆ ರಾಜೇಶ್ ಸರ್ ಹತ್ರ ಬಂತು ಅಂತಂದರೆ ಅವ್ರ ಹತ್ರನೂ ಅದೇ ಥರ, ಅವ್ರು ಸರ್ ನಿಮ್ಮ ಕೆರಿಯರ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ, ಆಮೇಲೆ ಅವರು ಯಶ್ ಅವ್ರ ಜೊತೆ ಎಲ್ಲ ಮಾಡಿರೋದ್ರಿಂದ ಆ ಸೀರಿಯಲ್ ಟೈಮಲ್ಲೆಲ್ಲ ಹೆಂಗಿತ್ತು ಅಂತ ಅದನ್ನು ಕೇಳ್ತಿದ್ದೆ. ನನಗೆ ತುಂಬ ಎಂಜಾಯ್ ಮಾಡಿ, ತುಂಬ ಖುಷಿಪಟ್ಟು ಈ ಥರ ಒಳ್ಳೆ ಆ್ಯಕ್ಟರ್ಸ್ಗಳ ಜೊತೆ, ಅಂದರೆ ನೀವು ಪ್ರತಿಯೊಬ್ಬರು ನೋಡಿದ್ರೂ ಎಲ್ಲ ವೆಯ್ಟೇಜ್ ಇರೋ ಕ್ಯಾರೆಕ್ಟರ್ಗಳೇ. ಇದರಲ್ಲಿ ಆಶ್ವಿತಾ ಹೆಗಡೆ ಅಂತ ಇದ್ದಾರೆ, ಅವರು ಕಂಬಳಿ ಹುಳ ಅಂತ ಹೀರೋಯಿನ್, ಕಂಬಳಿ ಹುಳ ಪುಟ್ಟಿ. ಅವರು ಒಂಥರ ಅವರು ಸ್ಕ್ರೀನ್ ಮೇಲೆ ಬಂದರೆ ಅದೊಂದು ಇವರೆಲ್ಲ ಕ್ಯಾರೆಕ್ಟರ್ಗಳನ್ನ ತಿಂದ್ಬಿಡ್ತಾರೆ, ಆ ಥರ ಇರೋ ಕ್ರೂಗಳು. ಸೊ ರಚನಾ ಅವರಾಗಲಿ, ಅವರು ಒಂದು ಸ್ಕ್ರೀನಲ್ಲಿ ಮುದ್ದ ಕಾಣಿಸೋದಾಗಲಿ, ಅವ್ರನ್ನ ಹಂಗೆ ಅವ್ರೇನು ಅವ್ರದ್ದು ಹಿಂಗೆ ಕ್ಯಾರಿ ಮಾಡ್ಕೊಂಡ್ಬಂದಿದೆ ಇದರಲ್ಲೂ ಹಂಗೆ ತೋರಿಸಿದ್ದಾರೆ. ಸೊ ಈ ಥರ ಟೀಮಲ್ಲಿ ವರ್ಕ್ ಮಾಡ್ತಿರ್ಬೇಕು ನನಗೆ ಖುಷಿ ಇತ್ತು.
ಸೀರಿಯಲಲ್ಲಿ ನಮ್ಗೆ ಈ ಪ್ರೋಸೆಸ್ ಎಲ್ಲ ಇರೋದೇ ಇಲ್ಲ. ಬೆಳಿಗ್ಗೆ ಬಂದರೆ ಪಿಕಪ್ ಆಯ್ತಾ, ನೈಟು ಪ್ಯಾಕಪ್ ಆಯ್ತಾ ಅನ್ನೋದು ಮಾತ್ರ ಯೋಚನೆ ಮಾಡ್ತಿರ್ತೀವಿ. ಇಲ್ಲಿ ಹಂಗಿರಲಿಲ್ಲ. ಇಲ್ಲಿ ಎಲ್ಲವೂ ಒಂಥರ ನಂಗೆ ಒಂಥರ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿ ಬದುಕ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಒಂಥರ ಖುಷಿ ಇತ್ತು. ತುಂಬ ಶಿಸ್ತು, ಪ್ರೊಫೆಷನಲಿಸಮ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಸಿನಿಮಾಲಿ. ಜೋ ಕೋಸ್ಟಾ ಅಲ್ವಾ? ಜೋ ಕೋಸ್ಟಾ ಮ್ಯೂಸಿಕ್ ಅಂದರೆ 2 ಹಾಡು, ಅಂದರೆ ಇವಾಗೇನು ನೀವು ಹಾಡುಗಳು ಬಿಟ್ಟಿದ್ದೀರಾ, ದಟ್ ಇಟ್ ಸೆಲ್ಫ್ ತುಂಬ ಮೆಚೋರ್ಡ್ ಆಗಿ ಪೋರ್ಟ್ರೇ ಆಗಿದೆ, ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಜಗನ್ ಅದೇ ಆ ವಿಚಾರದಲ್ಲಿ ತುಂಬ, ಅಂದರೆ ಅವ್ರ ಮೊದಲನೇ ಸಿನಿಮಾದಲ್ಲಿ ಅದನ್ನು ಸಾಬೀತು ಮಾಡಿದ್ರು, ನನ್ನ ಸ್ಟೈಲ್ ಆಫ್ ಸಿನಿಮಾ ಹಿಂಗೆ ಅಂತ. ಸೊ ಅದೇ ಆ ಕ್ಲಾಸಿನೆಸ್ಸು, ಆ ಕ್ಲಾಸಿಕ್ ಸಿನಿಮಾಗಳ ಅವಶ್ಯಕತೆ ಇತ್ತು ತುಂಬ. ಅದೇ ಈ ಸಿನಿಮಾ ಮೇಲೆ ಅದೇನೇ ಹೋಪ್ ಇರೋದು. ಮತ್ತು ವರ್ಷದ ಮೊದಲನೇ ಸಿನಿಮಾ 2026ಕ್ಕೆ. ಸೊ ಅದು ತೀರ್ಥರೂಪ ಆಗ್ತಾ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ಡಿಸಿಷನ್ನು, ಟ್ರಾಫಿಕ್ಕು ತುಂಬ ಇದೆ, ದೊಡ್ಡ ದೊಡ್ಡ ಸಿನಿಮಾಗಳಿದೆ, ಮುಂದಕ್ಕೂ ಇದೆ. ಅದೆಲ್ಲದರ ನಡುವೆ ನಮ್ಮ ಸಿನಿಮಾ ಇದಕ್ಕೆ ಆದಂಥ ವರ್ಗ ಇರುತ್ತೆ, ಇದನ್ನು ಮೆಚ್ತಾರೆ, ಅವ್ನ ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ಅಷ್ಟು ಸುಲಭ ಅಲ್ಲ. ಸೊ ಆ ಒಂದು ವಿಷಯಕ್ಕೆ ಮಾತಾಡ್ತಿರ್ತಾರೆ. ನಿಮ್ಮ ಒಳಗಡೆ, ಸಿನಿಮಾದ ಒಳಗಡೆ ಏನೆಲ್ಲ ಆಗ್ತಾ ಇದೆ ಅಂತ? ಇಲ್ಲ, ಆ ಒಂದು ಭಯ ಅಂತೂ ಖಂಡಿತ ಇದೆ ಒಳಗಡೆ. ಅಂದರೆ ನಾವು ಫಸ್ಟು ಸಿನಿಮಾ ರಿಲೀಸ್ದು ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡಬೇಕು ಅಂತ ತುಂಬ ಅಂದ್ಕೊಂಡ್ವಿ. ಬಟ್ ಪೋಸ್ಟ್ ಪ್ರೊಡಕ್ಷನ್ ತುಂಬ ಟೈಮ್ ತಗೋತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಯಾಕೆಂದರೆ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಅದರಲ್ಲಿ ಜೋ ಕೋಸ್ಟಾದವ್ರದ್ದು ಐ ಮೀನ್ ಆ ಡೆಡಿಕೇಶನ್ ಕೊಟ್ಕೊಂಡು ಅವ್ರು ಆ್ಯಕ್ಚುಲಿ ಚೆನ್ನೈಯಿಂದ ಇಲ್ಲಿ ಶಿಫ್ಟ್ ಆಗಿ, ಇದು ಈ ಸಿನಿಮಾಗೋಸ್ಕರ ಚೆನ್ನೈಯಿಂದ ಇಲ್ಲಿ ಶಿಫ್ಟ್ ಆಗಿ ವರ್ಕ್ ಮಾಡಿದ್ದು. ಸೊ ಒಂಥರ ನಮಗೆ ಈ ಸಿನಿಮಾಗೆ ಒಂಥರ ಸೋಲು ಕಂಟೆಂಟ್ ಏನಿದೆಯೋ ಅಷ್ಟೇ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಅಷ್ಟೇ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಜಗನು ಮತ್ತು ಅವರು ಅದನ್ನು ಸ್ವಲ್ಪ ಟೈಮ್ ತೊಗೊಂಡು, ಇಲ್ಲ ಇದನ್ನು ಸ್ವಲ್ಪ ಫೀಲಿಂಗ್ ಆಗಿ ಮಾಡಬೇಕು, ಈಚ್ ಕಂಟೆಂಟಲ್ಲೂ ಜನಗಳಿಗೆ ಫೀಲ್ ಆಗಬೇಕು, ಹಂಗೆ ಅಂದ್ಕೊಂಡು ಅದಕ್ಕೆ ಟೈಮ್ ತೊಗೊಂಡ್ರು. ಸೊ ಹಾಗಾಗಿ ನಾವು ಆಗಸ್ಟ್ ಸೆಪ್ಟೆಂಬರ್ ಬರೋಕ್ಕಾಗಲಿಲ್ಲ. ಬಟ್ ಆಗ ನಿಮಗೆ ಸೂ ಫ್ರಮ್ ಸೋ ಎಲ್ಲ ಬಂತು, ಹಿಟ್ಟಾಯಿತು. ನನಗೆ ಒಳಗಡೆಯಿಂದ ಜನಗಳೆಲ್ಲ ಥಿಯೇಟ್ರಿಗೆ ಬರ್ತಿದ್ದಾರೆ ಗುರು, ಒಂಥರ ಹಿಂಗೆ ನುಗ್ತಾರೆ ಅನ್ನೋದೆಲ್ಲ ಫೀಲ್ ಇತ್ತು. ಆ ಒಂದು ಖುಷಿಲಿ ನಾನು ಅದೇ ಹಂಗೆ ರಿಲೀಸ್ ಆಗ್ಬಿಟ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ಅಂದ್ಕೊಂಡೆ. ಬಟ್ ಮತ್ತೆ ನವಂಬರ್ಗೆ ಬಂದಾಗ ಸ್ವಲ್ಪ ಅದು ಗ್ರಾಫ್ ಇಳಿತು, ಸ್ವಲ್ಪ ಇದಾಯಿತು. ಈಗ ನಾವು ನವಂಬರ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಗ ತುಂಬ ಸಿನಿಮಾಗಳಿದ್ವು ಕನ್ನಡದ್ದು, ಎಲ್ಲದ್ರ ಮಧ್ಯೆ ಕಳೆದೋಗೋದು ಬೇಡ ಅಂತಲೂ ಒಂದು ಕಂಟೆಂಟ್ ತಲೆಗೆ ಬಂತು ಮನಸ್ಸಿಗೆ. ಈ ಥರದ ಸಿನಿಮಾಗಳಿಗೆ ಟೈಮ್ ಬೇಕಾಗುತ್ತೆ ಅಂತ ಒಂದು ವಾರ ಬಿಡಬೇಕಾಗುತ್ತೆ. ಸೊ ಇಮಿಡಿಯೇಟ್ಲಿ ಅದನ್ನು ಪ್ರೂವ್ ಮಾಡ್ಕೊಳ್ಳೋದು ಕಷ್ಟ. ಸೊ ಹಂಗಾಗಿ ಅದಾದಮೇಲೆ ಈಗ ದೊಡ್ಡ ದೊಡ್ಡ ಸಿನಿಮಾ ದರ್ಶನ್ ಸರ್ದು ಬಂತು, ಸುದೀಪ್ ಸರ್ದು ಬಂತು, ಶಿವಣ್ಣ ಅವ್ರದ್ದು ಬಂತು, ರಾಜ್ಬಿ ಶೆಟ್ಟಿ ಅವ್ರದ್ದು, ಉಪಿ ಸರ್ ಎಲ್ಲ ಮಧ್ಯದಲ್ಲಿ ಇರಬೇಕಾದ್ರೆ ಡಿಸೆಂಬರ್ಲೂ ನಮಗೆ ರಿಲೀಸ್ ಕಷ್ಟ ಅಂತ ಅನಿಸ್ತು. ಬಟ್ ಇದಾದಮೇಲೆ ಅಂದರೆ ನಾವು ಕಂಟೆಂಟ್ ಮೇಲೆ ತುಂಬ ನಂಬಿದ್ದೀವಿ. ಎಸ್ಪೆಷಲಿ ಜಗನ್ ಅವ್ರಿಗೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಏನು ಬಿಲ್ಡ್ ಆಗಿದೆ, ಅಥವಾ ನನ್ನನ್ನು ನೋಡಿರೋದು ಒಂದು ಫ್ಯಾಮಿಲಿನೇ. ಸೊ ಒಂದು ಫ್ಯಾಮಿಲಿಯವ್ರು ಬರಬೇಕು, ಹೊಸ ವರ್ಷಕ್ಕೆ ಒಂದು ಬರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಜಾನ್ ಫಸ್ಟ್ ಅನ್ನೋದು, ಅಂದರೆ ಇನ್ನು ಮತ್ತೆ ಈ ಥರ ನಮಗೊಂದು ಹಾಲಿಡೇ ಸಿಗೋಲ್ಲ. ಒಂದು ಜಾನ್ ಫಸ್ಟು ಅಂದರೆ ಸ್ವಲ್ಪ ಕ್ರಿಸ್ಮಸ್ ಮುಗಿಸ್ಕೊಂಡು ಈಗ ಒಂದು ಹೊಸ ವರ್ಷದಲ್ಲಿ 1-2 ದಿನ ಬ್ರೇಕ್ ತೊಗೊಂಡಿರ್ತಾರೆ ಅನ್ನೋದೊಂದು ನಮ್ಮ ಮನಸ್ಸಲ್ಲಿತ್ತು. ಮತ್ತು ಸಂಕ್ರಾಂತಿ ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳಿದೆ. ಸೊ ಇದಕ್ಕೆ ಒಂದು 10 days ಅಂತಲೇ ಒಂದು ಫ್ಯಾಮಿಲಿ ಅಂತ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಜಾನ್ ಫಸ್ಟ್ ಅಂತ ಡಿಸೈಡ್ ಮಾಡಿ. ಸೊ ಅದರದ್ದು ಡಿಸಿಷನ್ ಎಲ್ಲ ಜಗನ್ ಸರ್ದೇ ಇತ್ತು. ಸೊ ಬಟ್ ಇಷ್ಟು ಸಿನಿಮಾಗಳ ನಡುವೆ ಈ ಥರದೊಂದು ಸಿನಿಮಾ ಅನ್ನೋದೊಂದು ಕಾಣಿಸ್ಕೊಳ್ಳೋದಿದೆಯಲ್ಲ, ಮತ್ತು ಅದನ್ನ ಗುರುತಿಸ್ತಾ ಇದೆಯಲ್ಲ ಇಂಡಸ್ಟ್ರಿ, ದಟ್ ಇಟ್ ಸೆಲ್ಫ್ ಒಂದು ಯಶಸ್ಸು. ಅಂದರೆ ನಿಮ್ಮ ಕೊಲಾಬರೇಷನ್ಗಳು, ಕಾಂಬಿನೇಷನ್ಗಳು ಒಂದು ಕಡೆ ಆದರೆ, ಈ ಒಂದು ಕಂಟೆಂಟ್ ನೀವೇನು ಬಿಟ್ಟಿದ್ದೀರ ತುಂಬ ಆರ್ಗ್ಯಾನಿಕ್ ಆಗಿ ರೀಚ್ ಆಗಿದೆ. ಐ ಥಿಂಕ್ ಆರ್ಗ್ಯಾನಿಕ್ ಆಗಿದೆ, ಮತ್ತು ಆರ್ಗ್ಯಾನಿಕ್ ಆಗಿ ರೀಚ್ ಆಗ್ತದೆ, ನೀವು ಆರ್ಗ್ಯಾನಿಕ್ ಆಗೇ ಇದ್ದೀರಾ. ಸೊ ಅದೊಂದು ತುಂಬ ಖುಷಿ ಪಡುವಂಥ ವಿಷಯ, ಇವತ್ತಿಗೆ ಬೇಕದು. ಸೊ ನನಗೆಲ್ಲ ಒಂದು ಕಡೆ ಸೆನ್ಸ್ ಏನಂತಂದರೆ, ಹೊಂದಿಸಿ ಬರೀರಿ ಡಿಜಿಟಲಿ ಅಷ್ಟರ ಮಟ್ಟಿಗೆ ರೀಚ್ ಆಗಿರುವಂಥ ಪಿಕ್ಚರು. ಜಗನ್ ಯಾರು ಅಂತ ಆ್ಯಕ್ಚುಲಿ OTT ಬಂದಮೇಲೆ ಜಾಸ್ತಿ ಗೊತ್ತಾಗಿರೋದು, ಆ ಚರ್ಚೆಗಳಾಗಿರೋದು. ನವೀನ್ ಶಂಕರ್ ಮಾತಾಡಿದಾಗಲಿ, ಅಥವಾ ಬಂದಾದಮೇಲೆ ತಂಡ ಮಾತಾಡಿದಾಗಲಿ, ಸೊ ಜನ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟೇಟಸ್ಗಳು ಹಾಕ್ಕೊಳ್ಳೋದು, ಕೋಟ್ಸ್ ಥರ ಆ ಸೀನ್ಸ್ನ, ಸಾಂಗ್ ಬಿಟ್ನ ಕೋಟ್ಸ್ ಥರ ಹಾಕ್ಕೊಳ್ಳೋ ಅಂಥ ಒಂದು ಕೆಲಸ ಆಯಿತು. ಸೊ ಎಲ್ಲೊಂದು ಕಡೆ ತೀರ್ಥರೂಪ ವಿಚಾರಕ್ಕೆ ಇವಾಗ ಬಂದಿರೋ ಗ್ಲಿಮ್ಸ್ ನೋಡಿದಾಗ ಫೀಲ್ ಆಗ್ತಿದೆ. ಓಕೆ, ಇದು ಆ ಥರದ್ದೇನೋ ಒಂದು ಯಾವಾಗಲೂ ನೋಡುವಂಥ ಒಂದು ಸಿನಿಮಾ ಆಗುತ್ತೆ. ಯಾವಾಗಲೂ ಮತ್ತೆ ನೆನಪಿಸ್ಕೊಳ್ಳೋಂಥ ಒಂದು ವಿಷಯಗಳು ಅದರಲ್ಲಿ ಇರುತ್ತೆ, ಅಳವಡಿಸ್ಕೊಳ್ಳೋಂಥ ವಿಷಯ ಇರುತ್ತೆ ಅಂತ. ಹಾಗಾಗಿ ಅಂದರೆ ನಾನು ಜಗನ್ ಅವರಲ್ಲಿ ನೋಡಿರೋದು ಹಂಗೇನೆ. ಫಸ್ಟ್ ಸಿನಿಮಾದಲ್ಲೂ ಅವರು ಹೊಂದಿಸಿ ಬರೀರಿ ಅಂತ ಸಿನಿಮಾ ಇಟ್ಟರು, ಅದಕ್ಕೆ ಸಪ್ರೇಟಲ್ ಆಗಿ ಬದುಕು ಬಂದಂತೆ ಸ್ವೀಕರಿಸಿ ಅಂತ ಇಟ್ಟರು.
ಅದೇ ನಾನು ಫಸ್ಟ್ ಆ ಸಿನಿಮಾನು ಅಂದ್ಕೊಂಡಾಗ ನಾನು ಮೋಸ್ಟ್ಲಿ ಕಿರಿಕ್ ಪಾರ್ಟಿ ಥರ ಒಂದು ಫನ್ ಇರೋ ಕಾಲೇಜ್ ಆ ಥರ ಕಂಟೆಂಟ್ ಅಂದ್ಕೊಂಡೆ. ಬಟ್ ಅದು ಹೋಗ್ತಾ 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 ನಿಮಗೆ ಲೈಫಲ್ಲಿ ಏನೇನಾಗುತ್ತೆ, ಯಾರ್ಯಾರು ಬರ್ತಾರೆ ಜೀವನದಲ್ಲಿ, ಹೆಂಗೆ ಕನೆಕ್ಟ್ ಆಗ್ತೀವಿ, ಹೆಂಗೆ ಜೀವನ ಕರ್ಕೊಂಡು ಹೋಗುತ್ತೆ ಅನ್ನೋ ತೋರಿಸಿದ್ರು. ಅಂದರೆ ಲೈಫ್ಗೆ ತುಂಬ ಹತ್ತಿರ ಆಗೋಂಥ ಸಿನಿಮಾ ಅದು. ಇದು ಅಷ್ಟೇ ನಮಗೆ ಆ ಒಂದು ಇದರಲ್ಲೇ ನಾನು ಇವ್ರ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತಂದಿದ್ದು. ಅಂದರೆ ನನಗೆ ಸುಮ್ಮನೆ ಮಾಸಾಗಿ ತೋರಿಸ್ಬಿಟ್ಟು ಅಥವಾ ಇನ್ನೊಂದಿನ ತೋರಿಸ್ಬಿಟ್ಟು ಇಲ್ಲದೇ ಇರೋ ಪ್ರಪಂಚನ ತೋರಿಸಿ ಎರಡು ವಿಚಾರ ಇದೆ ಇಲ್ಲಿ. ಒಂದು ಇರೋ ಪ್ರಪಂಚನ ನಾವು ತೋರಿಸೋದು, ಇಲ್ಲ ಇಲ್ಲದೇ ಇರೋ ಪ್ರಪಂಚನ ಒಂದು ತೋರಿಸೋದು. ಸೊ ಈ ಜಗನವ್ರಿಗೊಂದು ತುಂಬ ಸ್ಟ್ರಾಂಗ್ ಫೀಲಿಂಗ್ ಏನಿರುತ್ತೆ ಅಂತಂದರೆ, ಇರೋ ಪ್ರಪಂಚನ ಅವರು ಸುತ್ತಮುತ್ತ ನೋಡಿರೋ ಕತೆಗಳನ್ನ ನೀಟಾಗಿ ಕಟ್ತಾರೆ. ಆ ವಿಚಾರದಲ್ಲಿ ನಾನು ಅವ್ರನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಅವ್ರ ಬಾಲ್ಯದಲ್ಲಿ ಅವ್ರು ಬೆಳೆದಿರೋ ರೀತಿಲಿ, ಅವರ ಕಾಲೇಜ್ ಲೈಫ್ ಎಲ್ಲನೂ ಅವರು ಅದನ್ನ ಏನು ನೋಡಿದಾರೋ ಅದನ್ನು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಸಿನಿಮಾದಲ್ಲೂ ಆ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನೇ. ಸೊ ಅದು ನಮ್ಗೆ ತುಂಬ ಇಂಪ್ರೆಸ್ ಮಾಡೋದು. ಎಲ್ಲೋ ಯಾರ್ದೋ ಲೈಫಲ್ಲಿ ನಡೀತಿದೆ ಅಂತಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ನಡೆದಿರೋ ಲೈಫ್ನೇ ನಾವು ನೆನೆಸ್ಕೋತೀವಿ. ಸೊ ಹಂಗಾಗಿ ನಾವು ತುಂಬ ಕನೆಕ್ಟ್ ಆಗೋ ಸಿನಿಮಾ. ಸೊ ಆ ಒಂದು ವಿಚಾರಕ್ಕೆ ಬಂದಾಗ ಜಗನ್ ಅವ್ರ ಜೊತೆ ನನಗೆ ವರ್ಕ್ ಮಾಡೋಕ್ಕೆ ಇದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದಾಯಿತು. ಆ್ಯಂಡ್ ಮೇಯ್ನಾಗಿ ಇದರಲ್ಲಿ ನಮ್ಮ ಟ್ರಾವೆಲಿಂಗ್ ತುಂಬ ಇದೆ. ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ, ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ, ಕೊಚ್ಚಿಗೆ ಹೋಗಿದ್ದೀವಿ, ಕೇರಳ, ಅದಾದಮೇಲೆ ಮೇಘಾಲಯ ಚಿರಪುಂಜಿಗೆ ಹೋಗಿದ್ದೀವಿ, ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಒಂದು 25-30 ದಿನ ಶೂಟಿಂಗ್ ಮಾಡಿದ್ದೀವಿ. ಸೊ ಆ ಟ್ರಾವೆಲಿಂಗು, ಆ ಜರ್ನಿ ಅದೊಂಥರ ನಾವು ಸಿನಿಮಾದಲ್ಲಿ ಕೂತ್ಕೊಂಡಾಗ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಅಂದರೆ ಈಗ ನಾವು ದೊಡ್ಡ ಸಿನಿಮಾಗಳಲ್ಲಿ ಅಂದಾಗ ನಾವು ದೊಡ್ಡ ಸೆಟ್ಗಳು ನೋಡಿ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ವಾವ್ ಏನು ಗುರು ಮೇಕಿಂಗ್ ಇದೆ ಅಂತ ಅನ್ಬೋದು. ಬಟ್ ನಮ್ಮ ಸಿನಿಮಾದಲ್ಲಿ ದೊಡ್ಡ ಸೆಟ್ ಅಂತಂದರೆ ನಾನು ಹೇಳೋದು ನೇಚರು, ಆ ಪ್ರಕೃತಿನ ನಾವು ತೋರಿಸಿರೋದೇ ದೊಡ್ಡ ಸೆಟ್ ನಮಗೆ. ಸೊ ಅದರಲ್ಲಿ ನಂಗೆ ಒಂದು ಡೈಲಾಗ್ ಭಾಳ ತುಂಬ ನಾಟ್ಬಿಡ್ತು. ಅಂದರೆ ಈ ಹುಡುಕಾಟದಲ್ಲಿ ಮತ್ತೆ ಇದ್ರಲ್ಲಿ ಒಂದು ಸುಖ ಇದೆ ಅಂತ, ಆ ಕಳ್ಕೊಂಡು ಹುಡುಕಾಟದಲ್ಲಿ ಒಂದು ಸುಖ ಇದೆ ಅಂತ. ಅದು ಆ್ಯಕ್ಚುಲಿ ಸುಮಾರು ಸತಿ ನಾನು ಅದು ಕೇಳಿದ್ಮೇಲೆ ಹೌದಲ್ವಾ ಈ ಥರ ಅನ್ಸುತ್ತಲ್ಲ, ನಮ್ಗೆ ಅನ್ಸುತ್ತಲ್ವಾ ಅಂತ. ಸೊ ಅದಕ್ಕೇನೆ ಅಂದರೆ ಒಂದು ಈ ಜನ್ರೇಷನ್ಗಾಗಲಿ ಅಥವಾ ಇದರ ಹಿಂದಿನ ಜನ್ರೇಷನ್ಗಾಗಲಿ ತುಂಬ ವಿಷಯಗಳಿಗೆ ಈ ಸಿನಿಮಾ ಸ್ಪೆಷಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಳ್ಳೇದಾಗಲಿ. ಸೊ 1ನೇ ತಾರೀಕು ವರ್ಷದ ಮೊದಲನೇ ದಿನ ದೊಡ್ಡ ಯಶಸ್ಸಾಗಬೇಕು ಇಂಡಸ್ಟ್ರಿಗೆ. ಸೊ ತೀರ್ಥರೂಪ ನಾಟ್ ಓನ್ಲಿ ನಿಮಗೆ, ಇಡೀ ಇಂಡಸ್ಟ್ರಿಗೆ ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗಿ ಹೊರಹೊಮ್ಮುವಂಥ ಅದಾಗಬೇಕು ಅನ್ನೋದೇ ಎಲ್ಲರ ಇದು. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಸಿನಿಮಾಗೆ. ಆ್ಯಂಡ್ ಕೊನೆಯ ಪ್ರಶ್ನೆ, ಇದು ಆರಂಭ, ಮೊದಲನೇ ಹೆಜ್ಜೆ. ನಿಮ್ಮ ಮುಂದಿನ ದಾರಿ ಹೇಗಿದೆ, ವಿಷನ್ ಏನಿದೆ, ಏನು ಯೋಚನೆ ಮಾಡ್ಕೊಂಡಿದ್ದೀರಾ, ಸದ್ಯಕ್ಕೆ ಏನು ಅನ್ನಿಸ್ತಾ ಇದೆ? ಅಂದರೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿ ತುಂಬ ಚಿಕ್ಕದ್ರಿಂದ ರಂಗಭೂಮಿ ಮಾಡಿದೆ. ಅದಾದಮೇಲೆ ಇಲ್ಲಿ ಬಂದ ಒಂದು ಲೋಕಲ್ ಚಾನಲ್ಲಿ ಆ್ಯಂಕರಿಂಗ್ ಥರ ಮಾಡಿದೆ. ಒಂದು ಜೂನಿಯರ್ ಆರ್ಟಿಸ್ಟ್ ಆಗು ಮಾಡಿದ್ದೀನಿ ಅಗ್ನಿಸಾಕ್ಷಿನ ಸೀರಿಯಲಲ್ಲಿ. ಆ್ಯಂಡ್ ಅದಾದಮೇಲೆ ಸೀರಿಯಲಲ್ಲಿ ಹೀರೋ ಆಗು ಮಾಡಿದೆ. ಅದಾದಮೇಲೆ ತೆಲುಗುಗೆ ಹೋದೆ, ತೆಲುಗಲ್ಲಿ ಒಂದಷ್ಟು ಹೆಸರು ಸಂಪಾದನೆ ಮಾಡಿದೆ. ಈಗ ಸಿನಿಮಾ ಅಂದ್ಬಿಟ್ಟು ಸಿನಿಮಾಗೆ ಬಂದಿದ್ದೀನಿ. ಅಂದರೆ ಎಲ್ಲ ಚಿಕ್ಕದಿಂದನೇ ಶುರು ಆಗಿರೋದ್ರೆ ನಂಗೆ ಎಲ್ಲ ಹಂತದಲ್ಲೂ ಏನೇನಿದೆ ಅನ್ನೋದು ಒಂದು ಮಟ್ಟಿಗೆ ಅರಿವಂತೂ ಇದೆ. ಎಲ್ಲರ ಕನಸು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾದಲ್ಲಿ ಸಸ್ಟೈನ್ ಆಗೋದು ತುಂಬ ಕಷ್ಟ ಇದೆ. ಅದು ಆ ಒಂದು ವಾಸ್ತವನೂ ನಂಗೆ ಅರ್ಥ ಆಗಿದೆ. ಬಟ್ ನನಗೆ ನಟನಾಗಿ ಉಳ್ಕೋಬೇಕು ಅನ್ನೋದು ಮಾತ್ರ ನನ್ನ ಒಂದು ವಿಷನ್ ಇರೋದು. ಬಟ್ ಡೆಫಿನೆಟ್ಲಿ ನಾನು ನಂಬಿರೋ ಪ್ರಕಾರ, ನಾನು ಅಂದ್ಕೊಂಡಿರೋ ಪ್ರಕಾರ, ನಾನು ಅದೇ ಟೈಮ್ನಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈ ಏಜಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ ಅಂದಿದ್ದು ಹಂಗೆ ಬಂದಿದ್ದೀನಿ. ಸೊ ಕನ್ನಡದ ಜನ ಅಷ್ಟೇ ಪ್ರೀತಿ ಕೊಟ್ಟು, ಕನ್ನಡದ ಚಿತ್ರರಂಗ ನಂಗೆ ಅಷ್ಟೇ ಪ್ರೀತಿ ಕೊಟ್ಟು ಮುಂದೆ ಅವಕಾಶಗಳು ಕೊಟ್ಟರೆ ಚಿತ್ರರಂಗದಲ್ಲೇ ಉಳ್ಕೊಂಡು ಏನಾದ್ರು ಸಾಧಿಸ್ಬೇಕು ಅನ್ನೋದೇ ಆಸೆ ಇದೆ. ಏನಿಲ್ಲ ಅಂತಂದ್ರೆ ಆ್ಯಕ್ಟರ್ ಆಗೊಂದು ಉಳಿತೀನಿ. ದೇರ್ ವಾಸ್ ನೋ ಪ್ಲ್ಯಾನ್ ಬಿ, ಪ್ಲ್ಯಾನ್ ಎ ಆ್ಯಕ್ಟರ್ ಅನ್ನೋದು ಮಾತ್ರ ಇತ್ತು. ಸೊ ಎಲ್ಲ ನಾನು ನಂಬಿದ ಚಾಮುಂಡೇಶ್ವರಿನೇ ಕರ್ಕೊಂಡು ಹೋಗ್ಬೇಕು ಅಂತ. ಖಂಡಿತ ಚಾಮುಂಡಿ ತಾಯಿ ನನ್ನ ನಮ್ದವ್ರಿಗೆ ಯಾವತ್ತೂ ಮೋಸ ಆಗಿಲ್ಲ. ಅದಕ್ಕೆ ಹೇಳಿದ್ ಬಿಗಿನಿಂಗ್ ಮೈಸೂರು ಹುಡುಗರಿಗೆ ಅಂದ್ರೆ ಆ ಒಂದು ಸಿನಿಮಾ ಪ್ರೀತಿ, ಪ್ಯಾಷನ್ನು ಜೊತೆಗೆ ಶಿಸ್ತು, ಡೆಡಿಕೇಶನ್ ಇದ್ಬಿಟ್ರೆ ಕರ್ಕೊಂಡು ಡೆಫಿನೆಟ್ಲಿ ಸಿನಿಮಾ ಕರ್ಕೊಂಡು ಹೋಗುತ್ತೆ. ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ. ಅದಂತೂ ಸತ್ಯ. ಸೊ ಈ ಒಂದು ಮಾತುಕತೆ ನಮ್ಮ ಊರಿನ ಹುಡುಗ, ಮೈಸೂರು ಹುಡುಗ. ಸೊ ಅದೇ ಎಲ್ಲ ಕನ್ಫ್ಯೂಸ್ ಆಗಿದ್ರೆ, ಸುಮಾರು ಜನ ಗೊತ್ತಿಲ್ಲದ್ರೆ ಮೇ ಬಿ ಕಾರ್ಯಕ್ರಮ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ತೀರ್ಥರೂಪ ತಂದೆಯವರಿಗೆ ತುಂಬ ಪ್ರಾಮಿಸಿಂಗ್ ಸಿನಿಮಾ, ಇಡೀ ಇಂಡಸ್ಟ್ರಿಗೆ ತುಂಬ ದೊಡ್ಡ ಅವಶ್ಯಕ ಈ ಸಿನಿಮಾ ಸಕ್ಸಸ್ ಆಗೋದು. ಬಿಕಾಸ್ 1ನೇ ತಾರೀಕು ಬರ್ತಾ ಇದೆ, ವರ್ಷದ ಮೊದಲನೇ ಸಿನಿಮಾ. ಆ್ಯಂಡ್ ಈ ತಂಡದ ಶ್ರಮ ಮತ್ತು ಈಗಾಗಲೇ ಬಂದಿರೋಂಥ ಕಂಟೆಂಟು ತುಂಬ ಭರವಸೆಯನ್ನು ಮೂಡಿಸಿರೋಂಥದ್ದು. ಈ ಸಿನಿಮಾ ವಿಚಾರವಾಗಿ ಇನ್ನೊಂದಷ್ಟು ವಿಚಾರಗಳನ್ನು
ನಿರ್ದೇಶಕರೊಟ್ಟಿಗೆ ಮಾತಾಡೋದಿದೆ, ಜೊತೆಗೆ ಇಡೀ ತಂಡದ್ದು ಒಂದು ಸರಣಿ ಮಾತುಕತೆ ಇದೆ. ಪ್ರತಿಯೊಂದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತೀವಿ. ಈಗ ಸದ್ಯಕ್ಕೆ ನಾಯಕ ನಟ ನಿಮ್ಮ ಮಡಿಲಿಗೆ ಈ ಮೂಲಕ ಕನ್ನಡದ ಚಿತ್ರರಂಗದ ಮಡಿಲಿಗೆ, ನಿಮ್ಮ ಪ್ರೇಕ್ಷಕರ ಮಡಿಲಿಗೆ, ಸೊ ಪ್ರತಿಭಾವಂತ ಕಲಾವಿದ, ಕನ್ನಡದ ಕಲಾವಿದ ಬರ್ತಿದ್ದಾರೆ. ನಿಮ್ಮ ಆಶೀರ್ವಾದ ಹಾರೈಕೆ ಇರಲಿ, ಕೈ ಹಿಡಿದು ನಡೆಸಿ. ಗಟ್ಟಿ ಕಾಳ ಕಾಣಿಸ್ತಾ ಇದ್ದಾರೆ, ನಟರಾಯಿಂದ ಬಂದಿದ್ದಾರೆ, ತುಂಬ ವಿಷಯಗಳಿಗೆ ಸ್ಪೆಷಲಾಗಿ ಕಾಣಿಸ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಮಾತುಕತೆ. ಐ ಥಿಂಕ್ ಖುಷಿ ಪಟ್ಟಿರ್ತೀರ ಅಂತ ಅನ್ಕೋತೀನಿ. ನಮಸ್ಕಾರ. ಥ್ಯಾಂಕ್ ಯು. ನನಗೂ ಅಷ್ಟೇ ಈ ಪ್ರೋಗ್ರಾಮಲ್ಲಿ ನೀವು ನನಗೆ ಇನ್ವೈಟ್ ಮಾಡಿ ನನ್ನ ಬಗ್ಗೆ ಕೇಳಿದ್ದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಜನಗಳಿಗೆ ಯಾವ ಥರ ತಲುಪಿಸ್ಬೇಕು ಅನ್ನೋ ಇದರಲ್ಲಿ ನಿಜವಾಗ್ಲೂ ನೀವು ನಿಮ್ಮದೇ ಆದ ಸ್ಟೈಲಲ್ಲಿ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರೋಗ್ರಾಮಲ್ಲಿ ನಾನಿರೋದು ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಸೊ ಮಚ್.